ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಮಧುರಾ ಮಲಿಕ್. ಪ್ಲೀಸ್ ಸಬ್ಸ್ಕ್ರೈಬ್, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ನನ್ನ ಚಾನಲ್ನ. ನಾನು ಕುಂದನ್ ಏರ್ ಕ್ಲಿಪ್ ಮಾಡ್ತಾ ಇದ್ದೀನಿ. ಲೋಟಸ್ದು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ, ಲುಕ್ ಆಗಿರುತ್ತೆ. ಸೆಂಟರ್ ಹೇರ್ ಕ್ಲಿಪ್ಪು ಇದು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ B7000 ಗಮ್ ತೊಗೊಂಡಿದ್ದೀನಿ. ಗಮ್ ತೊಗೊಂಡು ನೀಟಾಗಿ ಬಾರ್ಡರ್ ಸುತ್ತ ನಾನು ಬರ್ಕೊಂಡಿದ್ದೀನಿ ಎಲ್ಲ ಲೋಟಸ್ ಡಿಸೈನು ಊದು ಫ್ಲವರ್ ಸುತ್ತ ಗಮ್ ಹಾಕ್ಕೊಂಡು ಅದ್ರ ಸುತ್ತ ಜರ್ದೋಸಿ ಅಂಟಿಸ್ಕೊತಾ ಇದ್ದೀನಿ. ನೋಡ್ಬೋದು ಅದರ ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಜರ್ದೋಸಿನ ಬಾರ್ಡರ್ಗೆ ಅಂಟಿಸ್ಕೊತಾ ಇದ್ದೀನಿ. ಬಾರ್ಡರ್ಗೆ ಜರ್ದೋಸಿ ಅಥವಾ ಗೋಲ್ಡ್ ಅಥವಾ ವೈಟ್ ಸ್ಟೋನ್ಸ್ದು ಬೀಡ್ಸ್ಗಳನ್ನ ಅಥವಾ ಚೈನ್ಗಳನ್ನ ಹಾಕೊಂಡ್ರೆ ಲುಕ್ಕಾಗಿ ಕಾಣುತ್ತೆ ಫ್ರೆಂಡ್ಸ್. ಈ ಥರ ಜರ್ದೋಸಿ ತೊಗೊಂಡು ಎಕ್ಸ್ಟ್ರಾ ಇರೋದನ್ನು ಕಟರಲ್ಲಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಮತ್ತು ಈ ಮಿಕ್ಕಿದಂತಹ ಬಾರ್ಡರ್ಸ್ಗಳಿಗೆಲ್ಲ ಜರ್ದೋಸಿ ತೊಗೊಂಡು ನೀಟಾಗಿ ಗಮ್ ಹಾಕ್ಕೊಂಡು B7000 ಗಮ್ಮು ತುಂಬ ಚೆನ್ನಾಗೂ ಇರುತ್ತೆ, ಲುಕ್ಕಾಗೂ ಇರುತ್ತೆ. ಜರ್ದೋಸಿ ನಮಗೆ ಫ್ಲೆಕ್ಸಿಬಲ್ ಥರ ಇರುತ್ತೆ, ಯಾವ ಥರ ಬೇಕಾದ್ರೂ ಬೆಂಡ್ ಮಾಡ್ಕೋಬೋದು. ಸೊ ನೋಡ್ಬೋದು ನೀವು ಈ ಥರ ಗಮ್ ಹಾಕ್ಕೊಂಡು ಜರ್ದೋಸಿನ ಅಂಟಿಸ್ಕೊತಾ ಹೋಗೋದು. ಅದಾದಮೇಲೆ ಎಕ್ಸ್ಟ್ರಾ ಇರುವಂಥ ಪಾರ್ಟ್ಸ್ನ ಕಟ್ ಮಾಡ್ಕೊಳ್ಳೋಣ ಅಷ್ಟೇ. ಇನ್ನು ವೆರಿ ಸಿಂಪಲ್, ತುಂಬ ಲುಕ್ಕಾಗಿರುತ್ತೆ. ನಾನು ಇದ್ರದ್ದು ಕ್ಲಾಸುಗಳು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ನನಗೆ ಟೈಮ್ ಆಗಿಲ್ಲ ಫ್ರೆಂಡ್ಸ್. ಮಾಡ್ತೀನಿ ಮುಂದೆ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ನನ್ನ ಚಾನಲ್ ಮೇಲೆ ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಬರೋ ಮುಂದೆ ಅಪ್ಕಮಿಂಗ್ ವೀಡಿಯೋಸ್ಗಳನ್ನೂ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನನಗೆ ಗೊತ್ತಿರುವಂಥ ಒಂದಷ್ಟು ಪುಟ್ಟ ಕಲೆಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಹೋಗ್ತೀನಿ. ನಿಧಾನಕ್ಕೆ ಬಾರ್ಡರ್ಸ್ಗೆ ಸುತ್ತ ಅಂಟಿಸ್ಕೊತಾ ಹೋಗೋಣ. ಫುಲ್ ಹಾಗೆ ಲೋಟಸ್ದು ಫುಲ್ ಅಂಟಿಸ್ಕೊತಾ ಹೋಗ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ಬೋದು ನೀವು ಹೇಗೆ ಕಾಣುತ್ತೆ ಫೈನಲ್ ಲುಕ್ಕು ಅಂತ. ನಾನು ಇದರಲ್ಲೇ ತುಂಬ ವೆರೈಟಿ ಪಿಕಾಕ್ಸು, ಲೋಟಸ್ಸು, ಪ್ಯಾರೆಟ್ಟು ಎಲ್ಲ ಮಾಡ್ತೀನಿ. ಸೊ ಮುಂದೆ ಬರುವಂತಹ ವೀಡಿಯೋಸ್ಗಳಲ್ಲಿ ಹಾಕ್ತೀನಿ. ಒಂದೆರಡು ಶಾರ್ಟ್ಸಲ್ಲೂ ಹಾಕಿದ್ದೀನಿ, ನೀವು ನೋಡ್ಬೋದು. ನಿಧಾನಕ್ಕೆ ಬಾರ್ಡರ್ಸ್ ಎಲ್ಲ ಫಿನಿಶ್ ಮಾಡ್ಕೊತಾ ಹೋಗೋಣ. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದೆಲ್ಲ ಆದಮೇಲೆ ಕುಂದನ್ಸ್ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಇದರಲ್ಲಿ ತುಂಬ ಕಲರ್ಸ್ ಕುಂದನ್ಸ್ಗಳೆಲ್ಲ ಸಿಗುತ್ತೆ. ಸೊ ಗ್ರೀನ್ ಕಲರ್ ತೊಗೊಂಡಿದ್ದೀನಿ ನಾನು. ಲಕ್ಕಿ ಕುಂದನ್ಸು ಮತ್ತು ಹಾಫ್ ಮೂನ್ ಬೀಡ್ಸು ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಹಾಕ್ಕೊತಾ ಹೋದರೆ ಕಾಂಟ್ರಾಸ್ಟ್ ಕಲರಲ್ಲಿ ಹಾಕ್ಕೊಂಡ್ರೆ ಲುಕ್ ಆಗಿರುತ್ತೆ ಫ್ರೆಂಡ್ಸ್. ನಿಮ್ಗೇನಾದ್ರು ಈ ಥರದ್ದು ಹೇರ್ ಕ್ಲಿಪ್ಸು, ಮಕ್ಕಳಿಗೆ ಬೇಬೀಸ್ ಹೇರ್ ಕ್ಲಿಪ್ಸು, ರಿಟರ್ನ್ ಗಿಫ್ಟ್ಸ್ಗಳೆಲ್ಲ ಏನಾದರೂ ಬೇಕಾದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಮಾಡಿಕೊಡ್ತೀನಿ. ತುಂಬ ಕಮ್ಮಿ ಬಜೆಟಲ್ಲೇ ಮಾಡಿಕೊಡ್ತೀನಿ ಫ್ರೆಂಡ್ಸ್. ನೋಡ್ಬೋದು ಹೊರಗಡೆ ನೀವು ಬೇರೆ ಕಡೆ ತೊಗೊಳೋದಕ್ಕಿಂತ ನನ್ನ ಹತ್ರ ತುಂಬ ಚೆನ್ನಾಗಿ ಕಡಿಮೆ ರೇಟಲ್ಲಿ ತುಂಬ ಕ್ವಾಲಿಟಿ ಇರುವಂತಹ ಕ್ಲಿಪ್ಸ್ಗಳೇ ಸಿಗುತ್ತೆ. ನೋಡ್ಬೋದು. ಹಾಗೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ನೀವು ವೀಡಿಯೋಸ್ ಮಾಡಿದ್ದೀನಿ, ಬಟ್ ಅದನ್ನು ಇನ್ನೂ ನಾನು ವಾಯ್ಸ್ ಕೊಟ್ಟು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನಾಳೆ ಅಥವಾ ನಾಳಿದ್ದು ಅಪ್ಲೋಡ್ ಮಾಡ್ತೀನಿ. ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೀಗೆ ಮತ್ತು ನಿಧಾನಕ್ಕೆ B7000 ಗಮ್ ಹಾಕ್ಕೊಂಡು ನಾನು ಗ್ರೀನ್ ಕಲರ್ ಕುಂದನ್ ತೊಗೊಂಡಿದ್ದೀನಿ. ನಿಮಗೆ ಇದರಲ್ಲಿ ಪಿಂಕ್, ರೆಡ್, ಯೆಲ್ಲೋ ಎಲ್ಲ ಕಲರ್ಸು ಅವೈಲೇಬಲ್ ಇರುತ್ತೆ. ಸೊ ನನ್ನ ಹತ್ರನೂ ಈ ಕುಂದನ್ಸ್ ಎಲ್ಲ ಸಿಗುತ್ತೆ. ನಿಮ್ಗೆ ಬೇಕು ಅಂದರೆ ಇದನ್ನು ಸಹ ನಾನು ಪ್ಯಾಕೆಟಲ್ಲಿ ಕಳಿಸ್ಕೊಡ್ತೀನಿ. ಸೊ ನಿಧಾನಕ್ಕೆ B7000 ಗಮ್ ಹಾಕ್ಕೊಂಡು ಒಂದ್ರ ಪಕ್ಕ ಒಂದು ಸ್ವಲ್ಪ ಕ್ರಾಸಾಗಿ ಅಂಟಿಸ್ಕೊತಾ ಹೋಗೋದು. ನೋಡ್ಬೋದು ನೀವು ಲುಕ್ಕಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಅಂತ ಹೇಳಿ. ಸೊ ನಿಧಾನಕ್ಕೆ ಒಂದ್ರ ಪಕ್ಕ ಒಂದು ನೀಟಾಗಿ ಅಂಟಿಸ್ಕೊತಾ ಹೋಗಬೇಕು. ಒಂಚೂರು ಸ್ಪೇಸ್ ಬಿಡೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ನೋಡಿ ಈ ಥರ ಕಾಣುತ್ತೆ. ಇದಾದಮೇಲೆ ಮತ್ತೇನು ಈ ಕಡೆ ಸೈಡ್ ಇದೆಯಲ್ಲ, ಆ ಕಡೆ ಸೈಡ್ಗೆಲ್ಲ ನೀಟಾಗಿ B7000 ಗಮ್ ಹಾಕ್ಕೊಂಡು ಅದನ್ನು ಅಂಟಿಸ್ಕೊತಾ ಹೋಗೋಣ. ನಾನು ಇದನ್ನು ಅದು ಪಕ್ಕ ಸ್ವಲ್ಪ ಗ್ಯಾಪ್ ಇಟ್ಟೆ, ಅದಕ್ಕೆ ಇನ್ನೊಂದು ತೋರಿಸಿದ್ನಲ್ಲ ಹಾಕೊಂಡನ್ನು ಹಾಕೊಳ್ಳೋಣ. ಸೊ ಅದನ್ನು ನೀಟಾಗಿ ಕ್ರಾಸಾಗಿ ಅಂಟಿಸ್ಕೊತಾ ಹೋಗೋದು. ಇದೇ ಥರ ಎಲ್ಲದಕ್ಕೂ ಅಂಟಿಸ್ಕೊತಾ ಹೋಗೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಲುಕ್ಕಾಗಿರುತ್ತೆ. ಎಷ್ಟು ಕಲರ್ಸ್ಗಳು ನಮ್ಮ ಸ್ಯಾರಿ ಮ್ಯಾಚಿಂಗ್ ಕಲರ್ಸ್ಗಳು ಸಹ ಅವೈಲೇಬಲ್ ಮಾಡ್ಕೊಬೋದು. ನಿಮಗೆ ಯಾವ ಥರ ಡಿಸೈನಲ್ಲಿ ಯಾವ ಕಲರ್ ಬೇಕು ನನ್ನ ಹತ್ರ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್. ಒಂದೆರಡು ದಿನ ಲೇಟಾಗಿ ಬೇಕಾದ್ರೆ ನಾನು ನಿಮಗೆ ಕಳಿಸ್ಕೊಡ್ಬೋದು, ಬಟ್ ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕಾಗುತ್ತೆ ಆ ಥರ ನಾನು ಮಾಡಿಕೊಡ್ತೀನಿ. ಸೊ ಈ ಕಡೆಗೂ ಮಾಡಿಕೊಂಡು ಮಧ್ಯಕ್ಕೆ ಮತ್ತು B7000 ಹಾಕ್ಕೊತಾ ಇದ್ದೀನಿ. ಇದು ಯಾರೋ ಕಸ್ಟಮೈಸ್ಗೋಸ್ಕರ ಮಾಡ್ತಾ ಇರೋವಂಥದ್ದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಫೈನಲಾಗಿ ನೀವು ಲುಕ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇದೆ ಇದು ಅಂತ ಹೇಳಿ. ಆ್ಯಕ್ಚುಲಿ ಮೊನ್ನೆ ಯಾರೋ ಒಂದು ಆರ್ಡ್ರ್ ಕೊಟ್ಟಿದ್ರು. ತುಂಬ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆರ್ಡ್ರಿಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಕಮೆಂಟ್ ಮಾಡಿ ಪ್ಲೀಸ್. ನಾನು ಏನಾದರೂ ತಪ್ಪು ಮಾಡ್ತಾಯಿದ್ರೆ, ನನಗೇನಾದರೂ ಗೊತ್ತಾಗ್ತಾ ಇಲ್ಲ ಅಂತಂದರೆ ನಿಮ್ಮ ಕಮೆಂಟ್ ನಂಗೆ ತುಂಬ ಮುಖ್ಯ. ನಿಮಗೆ ಅದೇ ಈ ಥರದ್ದು ಯಾವ್ದಾದ್ರು ವೀಡಿಯೋಸ್ಗಳು ಗೊತ್ತಿದ್ದರೆ ಅಥವಾ ನಿಮ್ಗೆ ಈ ಥರ ಯಾವ್ದಾದ್ರು ಕಲೆಗಳು ಗೊತ್ತಿದ್ದರೆ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತೀನಿ. ಸೊ ಮತ್ತು ಇದಾದಮೇಲೆ ನಾನು ಲೈಟ್ ಗ್ರೀನ್ ತೊಗೊಂಡಿದ್ನಲ್ಲ ಆ ಕುಂದನ್ನು ಅಂಟಿಸ್ಕೊತಾ ಇದ್ದೀನಿ. ಇದು ಮಕ್ಕಳದು ಚೆನ್ನಾಗಿ ಕಾಣುತ್ತೆ ಈ ಥರ ಕ್ಲಿಪ್ಸ್ಗಳೆಲ್ಲ. ಈಗ ಆ್ಯಕ್ಚುಲಿ ಈ ಥರನೇ ಟ್ರೆಂಡಿಂಗ್ ಇರೋ ಅಂಥದ್ದು. ಕಾಂಟ್ರಾಸ್ಟ್ ಕಲರಲ್ಲಿ ಮಾಡ್ಕೋದು. ಆ್ಯಕ್ಚುಲಿ ಇವ್ರಿಗೆ ಗ್ರೀನೇ ಬೇಕಂತೆ. ಸೊ ಅದಕ್ಕೋಸ್ಕರ ಗ್ರೀನ್ ಕಲರಲ್ಲೇ ಮಾಡಿಕೊಡ್ತಾ ಇರೋವಂಥದ್ದು. ಎರಡು ಕಡೆನೂ ನೀಟಾಗಿ ಗಮ್ಮ ಅಂಟಿಸ್ಕೊತಾ ಹೋಗ್ಬೋದು.
ಆ್ಯಕ್ಚುಲಿ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅದು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇದೇ ಥರ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಬೆಳೆಸಿ. ನನಗೆ ಗೊತ್ತಿರುವಂಥ ಒಂದಷ್ಟು ಸಣ್ಣ ಪುಟ್ಟದ್ದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ನನಗೆ ತಪ್ಪೋ ಸರಿ ಇದೆಯೋ ಏನೋ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರುವಂಥದ್ದು ಒಂದಷ್ಟು ನಾನು ನಿಮ್ಮ ಹತ್ರ ತಿಳಿಸ್ಕೊತಾ ಹೋಗೋಣ ಅಂತ ಹೇಳಿ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ಕೆಲವೊಂದು ವೀಡಿಯೋಸ್ಗಳನ್ನ ಮಾಡಿದ್ದೀನಿ, ಬಟ್ ನಾನು ಇನ್ನೂ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ, ಟೈಮ್ ಸಿಕ್ಕಿಲ್ಲ ಫ್ರೆಂಡ್ಸ್. ನನ್ನ ಮಗಳಿರೋದ್ರಿಂದ ನನ್ನ ಮಗಳು ನನಗೆ ವಾಯ್ಸ್ ರೆಕಾರ್ಡ್ ಮಾಡೋದಕ್ಕೂ ಬಿಡಲ್ಲ, ಅಮ್ಮ ಅಂತ ಬರ್ತಿರ್ತಾಳೆ. ಸೊ ಅವಳು ಮಲಗಿದಾಗ ನಾನು ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳೋವಂಥದ್ದು. ನೀಟಾಗೆಲ್ಲ ಮುಗಿದ್ಮೇಲೆ ನೀಟಾಗಿ ಕಟರ್ ತೊಗೊಂಡು ನೀಟಾಗಿ ಒಂದು ಸ್ವಲ್ಪನೂ ಇದಿಲ್ಲದಂಗೆ ನೀಟಾಗಿ ಕಟ್ ಮಾಡ್ಕೊತಾ ಹೋಗೋದು ಫ್ರೆಂಡ್ಸ್. ಕಟ್ ಮಾಡಿಕೊಂಡು ಸ್ವಲ್ಪ ಏನಾದ್ರು ಗ್ಯಾಪ್ ಇದೆ ಅಂತಂದರೆ ಗಂಧದ ಕಡ್ಡಿ ತೊಗೊಂಡು ಒಂದು ಸ್ವಲ್ಪ ನೀಟಾಗಿ ಒಂಚೂರು ಇದು ಮಾಡಿಕೊಂಡ್ರೆ ಅದೆಲ್ಲ ನೀಟಾಗಿ ಬಿಟ್ಬಿಡುತ್ತೆ. ನಿಮಗೆ ಇದ್ರದ್ದು ನಾನು ವೀಡಿಯೋಸ್ಗಳನ್ನ ಕ್ಲಾಸ್ಗಳು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮುಂದೆ ಬರೋಂಥ ವೀಡಿಯೋಸಲ್ಲಿ ಕ್ಲಾಸ್ಗಳದ್ದು ಶುರು ಮಾಡ್ತೀನಿ, ಯಾವಾಗ ಅಂತಲೂ ನಾನು ಹಾಕಿ ಮಾಡ್ತೀನಿ. ಸೊ ನೀಟಾಗಿ ಎಲ್ಲನೂ ಒಂಚೂರು ಇಲ್ಲದೆ ಇರೋ ಥರ ಕಟ್ ಮಾಡ್ಕೊತಾ ಹೋಗ್ಬೋದು. ನೋಡ್ಬೋದು ಒಂದು ಸ್ವಲ್ಪನೂ ಇಲ್ಲದೆ ಇರೋ ಹಾಗೆ ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ಫೈನಲ್ ಲುಕ್ ಈ ಥರ ಬರ್ತಾ ಇದೆ. ಸೊ ಇದಾದಮೇಲೆ ನಾವು ತೊಗೊಂಡಿದ್ದೀವಲ್ಲ ಆ ಥರದ್ದು ಪ್ಲೈನ್ದು ಕ್ಲಿಪ್ಸ್ಗೆ ತೊಗೊಂಡು B7000 ಗಮ್ ಹಾಕ್ಕೊಂಡು ನೀಟಾಗಿ ಅಂಟಿಸ್ಕೊಳ್ಳೋದು. ಇದು ಕ್ಲಿಪ್ನ ಅದು ಸ್ವಲ್ಪ ಸೆಟ್ ಆಗೋವರೆಗೆ ಕ್ಲಿಪ್ನ ಹಾಕಿ ಅಟ್ಯಾಚ್ ಮಾಡಿ ಇಡೋದು. ಒಂದು ಸ್ವಲ್ಪ ಹಿಟ್ಟು ಅಂತಂದರೆ ಗಮ್ಮು ಸೆಟ್ ಆಗುತ್ತೆ. ಸೆಟ್ ಆದಮೇಲೆ ಫೈನಲ್ ಲುಕ್ ಹೇಗಿದೆ ಅಂತ ನೀವು ನೋಡ್ಬೋದು. ಇದಾದಮೇಲೆ ನೋಡ್ಬೋದು ಫೈನಲ್ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನಾನು ಇದರಲ್ಲಿ ರೌಂಡ್ ಕಲರ್ದು ಬೀಡ್ಸ್ನ ಸೈಡ್ ಗ್ಯಾಪ್ ಇದೆಯಲ್ಲ ಅದಕ್ಕೆಲ್ಲ ರೌಂಡ್ ಕಲರ್ದು ಗೋಲ್ಡ್ ಬೀಡ್ಸ್ಗಳನ್ನ ಅಂಟಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ನಿಮಗೂ ಏನಾದರೂ ಲೋಟಸ್ದು ಅಥವಾ ಪಿಕಾಕ್ದು ಡಿಸೈನ್ಸ್ಗಳು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ನಿಮಗೆ ಮಾಡಿಕೊಡ್ತೀನಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.